ಹಾಯ್ ಹಾಯ್. ಚಿಟ್ಕಿ ಹೊಡಿಯೋಷ್ಟರಲ್ಲಿ ಮುಗಿಸ್ಬೇಕಂತ ನನ್ನ ತಂಗಿ ಹೇಳಿದಾಳೆ. ಮೇನ್ ಹೈಲೈಟ್ ಆಫ್ ದ ಬ್ಲಾಗ್ ಏನಂದ್ರೆ ಇವತ್ತೇನಂದ್ರೆ ನಮ್ಮ ದೇವಿಕಾ ಅವರ ಫಾಲೋವರ್ಸ್ ಎಲ್ಲ ಫುಲ್ ಎಂಕ್ವೈರಿ ಒಳ್ಳೆ ಗಂಡ ಸಿಗ್ಲಿ ಅಂತ. ಅದಕ್ಕೆ ನಮ್ಮನ್ನ ಬಲಿಪಶು ಮಾಡ್ಕೊಂಡು ಹೌದು ಬೆಟ್ಟ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಬರೋಷ್ಟು ಸುಸ್ತಾಗೋಯ್ತು ನೋಡಿ. ಅಷ್ಟು ಒಳಗಡೆ ಕಾಲಿಡೋಕ್ ಭಯ ಅನ್ಸ್ತು, ಒಳಗಡೆ ಏನಾದ್ರೂ ಇರುತ್ತಲ್ಲ. ಆಮೇಲೆ ಮನೆಗೆ ಹೋಗಿ ಮಲ್ಕೊಳ್ಳೋದು. Baby, I love you, Sonia. ಹಾಯ್, ಇವತ್ತು ಏನು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಕ್ಕ ಇಬ್ಬರೇ. ಇವನು ಸುಮ್ಮನೆ ಬರೀ ಬಿಲ್ಡಪ್ ಕೊಡೋಕ್ಕೆ ಬಂದಿದ್ದಾನಷ್ಟೇ, ಡೌರಾಚ. ಓಕೆ ಬನ್ನಿ ಇವತ್ತೆಲ್ಲ. ಹಾಂ, ಎಸ್ಕಾರ್ಟ್ ಅವನು. ಅದು ಆ ಮನೆಯಿಂದ ಈ ಮನೆ ತನಕ ಅಷ್ಟೇ. ಸೊ ಬನ್ನಿ ಬೆಟ್ಟಕ್ಕೆ ಹೋಗೋಣ. ಬಾಯ್. ಇವಾಗ 8:50 ಸ್ಟಾರ್ಟ್ ಮಾಡಿದ್ದೀವಿ. ಹೆಂಗೆ ಎಷ್ಟು ಬೇಗ ಹತ್ತು ಮುಗಿಸ್ತೀಯಾ? ಚಿಟ್ಕಿ ಹೊಡಿಯೋಷ್ಟರಲ್ಲಿ ಮುಗಿಸ್ಬೇಕಂತ ನನ್ನ ತಂಗಿ ಹೇಳಿದಾಳೆ. ಟ್ರೈ ಮಾಡ್ತೀನಿ. ಗುಡ್, ಹತ್ತು ಮುಗಿಸೋಣ ಬಾ, ಬೇಗ ಬೇಗ ಪಟಾಪಟ್ ಅಂತ. ಎಸ್ ಎಸ್. ಅಕ್ಕ, ಚಿಟ್ಕೆ ಹೊಡೆದಂಗೆ ಹತ್ತಾರನ್ರಿ ಇದೇನಾ? ಇನ್ನ ಚಿಟ್ಕಿನೇ ಹೊಡಿಯಕ್ ಹೋಗಿಲ್ಲ. ಹತ್ತು ಅಲ್ಲಿ ಹೋಗಿ ತಲುಪಿದ್ಮೇಲೆ ಚಿಟ್ಕಿ ಹೊಡಿತೀವಿ. ಓ, ಹಂಗೋಗಿ ಅಲ್ಲಿ ಚಿಟ್ಕಿ ಹೊಡಿಯೋಷ್ಟು ತಲುಪಿದ್ವಿ ಅಂತ. ಓಕೆ ಹಿಂದೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್ ಸೀನರಿ. ನಾವು ಒಂದೊಂದು ಸ್ಟೇಜ್ ರೀಚ್ ಆಗ್ತಿದ್ದಂಗೂ ಸೀನರಿ ಮಾತ್ರ ಸೂಪರ್ ಆಗಿದೆ. ಆಕ್ಚುಲಿ ಬೆಟ್ಟ ಹತ್ತುವಾಗ ತುಂಬಾ ಫಾಗ್ ಇತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತು. ಇನ್ನೂ ಫಾಗ್ ಇದೆ, ಬಟ್ ಅಷ್ಟೊಂದಿಲ್ಲ. ಈಗ ಸ್ವಲ್ಪ ಸನ್ ರೈಸ್ ಆಗಿರೋದ್ರಿಂದ ಅಷ್ಟು ಫಾಗ್ ಇಲ್ಲ. ಬಟ್ ಆಪೋಸಿಟ್ ಅಲ್ಲೆಲ್ಲ ನೋಡಿದ್ರೆ ಇನ್ನ ಫಾಗ್ ಕಾಣಿಸ್ತಾ ಇದೆ. ವೀಕೆಂಡ್ ಗೆಟವೇ ಅಂತ ನಾವು ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಟ್ರೆಕ್ಕಿಂಗ್ ಅಂತ ಬಂದಿದ್ದೀವಿ.
ಏನಪ್ಪ ಭಾನುವಾರದ ಹೊತ್ತಾದ್ರೂ ರೆಸ್ಟ್ ಮಾಡೋಣ ಅಂದ್ರೆ ನನ್ನ ತಂಗಿ ಬೆಟ್ಟ ಹತ್ತ ಕರ್ಕೊಂಡ್ ಬಂದಿದ್ದಾಳೆ. ಒಳಗೊಳ್ಳೆ ಗಂಡ ಸಿಗ್ಲಿ ಅಂತ ನಮ್ನ ಬೆಟ್ಟ ಹಚ್ತಾ ಇದ್ದಾಳೆ ಅವಳ ಹೆಸರು ಹೇಳ್ಕೊಂಡು. ಅವಳ ಮನ್ಸಲ್ಲೆಲ್ಲ ಅರ್ಕೆ ಮಾಡ್ಕೊಳ್ಳೋದು ಹಂಗೇನಿಲ್ಲ, ಒಳ್ಳೆ ಗಂಡ ಸಿಗ್ಲಿ ಅಂತ. ಅದಕ್ಕೆ ನಮ್ನ ಬಲಿಪಶು ಮಾಡ್ಕೊಂಡು ಹೌದು ಬೆಟ್ಟ ಹಚ್ತಾ ಇದ್ದಾಳೆ. ಹೌದು, ಯಾರಿಗಿಷ್ಟ ಇರಲ್ಲ ಒಳ್ಳೆ ಗಂಡ ಬೇಡ ಅಂತ. ಎಲ್ಲಾರು ಅನ್ಕೊಂಡಿರ್ತಾರೆ ಒಳ್ಳೆ ಗಂಡ ಸಿಗ್ಲಿ ಅಂತ. ಸಿಕ್ಕದ ಮೇಲೆ ಗೊತ್ತಾಗತ್ತಾನೆ ಒಳ್ಳೆ ಗಂಡನ ಇಲ್ವಾ ಅಂತ. ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಮೂವಿ. ಆಕ್ಚುಲಿ ಮ್ಯಾರೇಜ್ ಇಸ್ ಅನ್ ಹಾರರ್ ಮೂವಿ. ನೋಡಿಲ್ಲ, ಶಾಸ್ತ್ರದವರು ಇದಾರೆ, ಕೇಳ್ಬಿಡೋಣ ಇವಾಗ ಒಳ್ಳೆ ಗಂಡ ಸಿಗ್ತಾನೆ ಅಂತ. ಬೇಡ ಬೇಡ, ಸಿಕ್ಕದ ಮೇಲೆ ಗೊತ್ತಾಗ್ಲಿ. ಅದು ಸಸ್ಪೆನ್ಸ್ ಆಗಿ ಉಳ್ಕೊಳ್ಳಿ ಅಂತ. ಇಲ್ಲೊಂದು ಚಿಕ್ಕ ಪಾಪುನು ಹತ್ತುತ್ತಿದೆ. ಹಾಯ್ ಹಾಯ್ ಹಾಯ್. ಏನ್ ನಿನ್ನ ಹೆಸರು? ದೀಕ್ಷಾ. ದೀಕ್ಷಾ. ಬಾಯ್ ಬಾಯ್ ಹೇಳ್ಬಿಡು. ಬಾಯ್. ಓಕೆ ಬಾಯ್. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹತ್ತುತ್ತಿದ್ದಾರೆ. ನೀವೆಲ್ಲ ದೊಡ್ಡವರಾಗಿ ಮನೇಲಿ ಸಂಡೆ ಮಲ್ಕೊಂಡಿರ್ತೀರಾ. ಬನ್ನಿ, ಹತ್ತಿ ಬೆಟ್ಟನ. ಫಿಟ್ ಆಗಿರಿ. ಹಂಗತ್ತ ಒಂದಿನ ಅರ್ಕೊಂಡಿದೆ, ಈ ತರ ಇದೆ, ಕಾಣಿಸ್ತಾ ಇಲ್ಲ. ಹಿಂಗೆಲ್ಲ ಇದೆ. ಇಲ್ಲ, ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಿದ್ರು ಕೂಡ ಇದು ಮೇಂಟೆನೆನ್ಸ್ ಇಲ್ಲ. ಏನೋ ನಾವೇ ದಾರಿ ತಪ್ಪಿಟ್ವಾ ಅಂತ ಅನಿಸ್ತಾ ಇದೆ. ಆ ತರ ಇದೆ ಇದು. ಹೌದು, ಜನಕ್ಕೆ ಭಯ ಆಗುತ್ತೆ ಅಷ್ಟೇ ಈ ತರ ಓಡಾಡ್ಬೇಕಂದ್ರೆ. ಫಸ್ಟ್ ಕಾಡಿದ್ದು ಹೇಗಿದ್ಯೋ ಏನೋ ಅಂತ. ಹಿಂಗೆಲ್ಲ ಇದೆ. ಇನ್ನು ಅಷ್ಟು ದೂರ ಎಲ್ಲ ಬೆಟ್ಟ ಇದೆ, ಹತ್ಕೊಂಡು ಹೋಗೋಣ ಬನ್ನಿ. ತೋರಿಸ್ತೀನಿ ರೀ. ಹಿಂಗೆಲ್ಲ ಇಳ್ಕೊಂಡು ಹೋದ್ರೆ ಕೆಳಗಡೆ ಸ್ಲಿಪ್ ಆಗಿ ಬಿದ್ದರೆ ಹೌದು, ಆಮೇಲೆ ಮನೇಲಿ ಅಷ್ಟೇ. ಲಾಸ್ಟ್ ಟ್ರಿಪ್. ನಮ್ಮಪ್ಪ ಮೊದಲೇ ಹೇಳಿ ಕಳ್ಸೋರೆ, ವಿಡಿಯೋ ಮಾಡ್ತೀನಿ ಚಂಗ್ಲಂಗಿ ಓಡಾಡ್ಬೇಡ, ಅಲ್ಲಿ ರೀಲ್ಸ್ ಅನ್ಕೊಂಡು ಹೋಗ್ಬೇಡ ಅಂತ. ಆದ್ರೆ ನೀವೇ ರೀಲ್ಸ್ ಅಂತ ಅದಕ್ಕೆ ಸುಮ್ಮನೆ ಸೈಡಲ್ಲಿ ವಿಡಿಯೋ ಮಾಡ್ಕೊಂಡು ಹಿಂಗೆ ಟ್ರೈಪಾಡ್ ಕನೆಕ್ಟ್ ಮಾಡಿಬಿಟ್ಟು ನಾನೇ ನಮ್ಮಕ್ಕ ಮೈಕ್ ಹಾಕೊಂಡು ಮತ್ತೆ ಆಡ್ಕೊಂಡು ಹೋಗೋದಷ್ಟೇ. ಬಟ್ ಫುಲ್ ಹತ್ತುತ್ತೀವಿ ಅಂತ ಗ್ಯಾರಂಟಿ ನಮ್ಮಿಬ್ರಿಗಂತೂ ಇಲ್ಲ. ಎಷ್ಟಾಗುತ್ತೆ ಅಷ್ಟು ಹತ್ಬಿಟ್ಟು ಒಳ್ಕಲ್ ತೀರ್ಥ ತನಕ ಅಂತ ಹತ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಸೊ ಲೆಟ್ಸ್. ಹೌದು, ಸೊ ಲೆಟ್ಸ್ ಸಿ ಎಲ್ಲಿ ತನಕ ಹತ್ತುತ್ತೀವಿ ಅಂತ. ಅಕ್ಕ ಲಾಸ್ಟ್ ಟೈಮ್ ಹಂಗೆಲ್ಲ ಇತ್ತ ಅಕ್ಕ ರೋಡ್? ಮರ್ತೋಗಿದೆ, ಇರುತ್ತೆ ಹಿಂಗೆ. ಇನ್ನೇನು ಡೆವಲಪ್ ಏನು ಮಾಡಿಲ್ಲ ಅವರು. ಬೇಕಾದ್ರೆ ಇನ್ನೂ ಹಾಳಾಗಿದೆ ಅನ್ಸುತ್ತೆ ಅಷ್ಟೇ ಈ ಸಾರಿ. ಈಗ ನಿಜವಾಗ್ಲೂ ಸುಸ್ತಾಗ್ತೈತೆ. ನಿಜ ಸುಸ್ತಾಗ್ತಾ ಇದೆ. ಹೌದು, ಬಟ್ ಇಟ್ಸ್ ಓಕೆ, ಸ್ವಲ್ಪ ದೂರ ಅಷ್ಟೇ. ಹೌದು, ಬಟ್ ಇಲ್ಲಿ ಎಷ್ಟೊಂದು ಈ ಥರ ಇದೆ ಅಂತ ಎಲ್ಲ ಮರ್ತೋಗ್ಬಿಟ್ಟಿತ್ತು. ಬಟ್ ಓಕೆ, ನಡಿಬೋದು. ಬಟ್ ಸ್ವಲ್ಪ ಕಷ್ಟನೇ. ಇಷ್ಟು ಕಷ್ಟಪಟ್ಟು ಅಲ್ಲಿ ಒಳ್ಕಲ್ತಿರ್ತ ಸಿಕ್ಕಿದ್ರೆ ಫುಲ್ ಖುಷಿ ಆಗುತ್ತೆ. ಸಿಗುತ್ತೆ 100%. ಓಕೆ, ನಮಗೆ ಸಿಗದೆ ಯಾರಿಗೆ ಸಿಗುತ್ತೆ? ಹೌದು, ನಮಗೆ ಪುಣ್ಯವಂತರು ಸತ್ಯವಂತರು ಯಾರು ಇದ್ದಾರಾ? ವಾ, ಟಚ್ ಆಗೋಯ್ತು.
ಫೈನಲಿ ಒಳಕಲ್ ತೀರ್ಥ ರೀಚ್ ಆದ್ವಿ. ಬರ್ತಾ ದಾರಿಲಿ ನಮ್ದು ಹೇಗಂಗೆ ಎಷ್ಟು ಜನ ಫಾಲೋವರ್ಸ್ ಅಂದ್ರೆ, ಮೇಡಮ್ ನಿಮ್ ಫೋನ್ ಯಾವ್ದು, ಮೇಡಮ್ ನಿಮ್ದು ಟ್ರೈಪಾಡ್ ಯಾವುದು, ಟ್ರೈಪಾಡ್ ಯಾವ್ದು, ಮೇಡಮ್ Link ಯೂಟ್ಯೂಬ್ ಚಾನಲ್ ಯಾವ್ದು, ಹಂಗೆ ಫಾಲೋವರ್ಸ್. ಮೇಡಮ್ ನ ಎಸ್ಕಾರ್ಟ್ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಬರೋಷ್ಟು ಸುಸ್ತಾಗೋಯ್ತು ನೋಡಿ. ಅಷ್ಟೇನಿಲ್ಲ, ಎಲ್ಲ ಒಬ್ಬೊಬ್ಬೊಬ್ಬೊಬ್ರು ಒಂದವೇ ಹೋಗ್ತಾ ಹೋಗ್ತಾ ಕೇಳ್ದಾರು. ಯಾಕೆ ಅಂದ್ರೆ ಎಲ್ಲ ಬರೀ ಬ್ಲಾಗರ್ಸ್ ಅಲ್ಲ. ನೆಕ್ಸ್ಟ್ ಟೈಮ್ ಅವ್ರಿಗೆ ಬುರ್ಕ ಹಾಕೊಂಡ್ ಕರ್ಕೊಂಡ್ ಬರೋಣ ಅಂತ ನೋ, ಅನ್ಕೊಂಡಿದ್ದೀನಿ. ಏನಾದ್ರೂ ಬುರ್ಕ ಮಾತ್ರ ಹಾಕಲ್ಲ. ಫಾಲೋವರ್ಸ್. ಎಸ್. ಓಕೆ, ಒಳ್ಕಲ್ ತೀರ್ಥಾಗ ಹೋಗಿ ಬರೋಣ. ಒಳಕಲ್ ತೀರ್ಥ ಬಂದಿದೀವಿ, ಒಳಗೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಶೇರ್ ಮಾಡಿ. ಓಕೆ ಬಾಯ್, ಅಲ್ಲಿ ತನಕ ಬಾಯ್. ನೀರೇ ತುಂಬ್ಕೊಂಡ್ಬಿಟ್ಟಿದೆ ಇಲ್ಲಿ ಒಳ್ಕಲ್ ತೀರ್ಥದಲ್ಲಿ. ಏನ್ ಹಿಂಗಾಗೋಗಿದೆ. ಹೋಗೋಣವಾ? ಇದಾರೆ. ಪ್ಯಾಂಟ್ ಮೇಲೆ ಎತ್ಕೊ. ಎತ್ತದೆ. ಅದಕ್ಕೆ ಅಲ್ಲೆಲ್ಲ ನೀರು ಹರಿತಾ ಇದ್ದಿದ್ದು. ಮಳೆಗೆ ಅನ್ಸುತ್ತೆ. ಒಳ್ಕಲ್ ತೀರ್ಥ ಮುಗಿಸ್ಕೊಂಡು ಆಚೆ ಬಂದ್ವಿ. ಈಗ ನಮ್ಮ ಮಗಂಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ದೊಡ್ಡಮ್ಮನ ಎತ್ತುತ್ತಾನೆ ಇಲ್ಲ. ಅವ್ನು ಇನ್ನ ಮಲ್ಗಿದ. ನಾನು ಆಕ್ಚುಲಿ ಬಂದಾಗ ನಾವು ಬಂದಾಗ ಇರ್ಬೋದು ಅಂದ್ಬಿಟ್ಟು ಕಾಲ್ ಮಾಡಿದ್ವಿ. ಆದ್ರೆ ಅವ್ರ ಫೋನ್ ಪಿಕ್ ಮಾಡ್ತಲ್ಲ, ಮೋಸ್ಟ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಈ ತರಾನೇ ನಾವು ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿ ಅನ್ಸ್ತು, ಫುಲ್ ಪ್ಲೆಸೆಂಟ್ ಅನ್ಸ್ತು. ಆಕ್ಚುಲಿ ಮಳೆ ಬಂದಿದ್ದಕ್ಕೆ ಅಲ್ಲೆಲ್ಲ ನೀರೆಲ್ಲ ತುಂಬಿಕೊಂಡಿದೆ ದೇವ್ರ ಗರ್ಭಗುಡಿ ಒಳಗಡೆ ಕಾಲಿಟ್ಟ ತಕ್ಷಣ ಫುಲ್ ಕೂಲ್ ಆಗಿ ತಂಪಾಗಿ ಒಂಥರ ಹಾಯ್ ಅನ್ನಿಸ್ತು. ಅಂದ್ರೆ ಫಸ್ಟ್ ಒಳಗಡೆ ಕಾಲಿಡುವಾಗ ಭಯ ಅನ್ಸ್ತು, ಒಳಗಡೆ ಏನಾದ್ರೂ ಇರುತ್ತಲ್ಲ ಅಂತ. ಬಟ್ ಚೆನ್ನಾಗ್ ಅನ್ಸ್ತು. ಎಲ್ರು ಹೋಗ್ತಿದ್ರಲ್ಲ, ಆ ಧೈರ್ಯದ ಮೇಲೆ ನಾವು ಹೋದ್ವಿ. ಬಟ್ ಅವರೆಲ್ಲ ಕ್ಲೀನ್ ಮಾಡ್ಬೇಕು. ಈ ತರ ಇದ್ರೆ ಒಂಥರ ಭಯ ಆಗತ್ತೆ ಒಳಗೆ. ಹೆಲ್ತ್ ಇಶ್ಯೂಸ್ ಬರುತ್ತೆ. ನಮಗೂ ನಮ್ಮಂತವ್ರು ಭಯನೂ ಆಗತ್ತೆ ಒಳಗಡೆ ಹೋಗಿ. ಬಟ್ ಹೋದ್ವಿ, ಒಳ್ಕಲ್ ತೀರ್ಥ ಸಿಕ್ತು. ಫಸ್ಟ್ ಹೇಳಿದಾಗ ನಮ್ಗೆ ಸಿಕ್ತೆ, ಇನ್ಯಾರಿಗೆ ಸಿಗುತ್ತೆ? ನಮ್ಮಂತ ಸತ್ಯವಂತರಿಗೆ ಸಿಕ್ಕಿಲ್ಲ ಅಂದ್ರೆ ಇನ್ಯಾರಿಗೆ ಸಿಗತ್ತೆ? ಚೆನ್ನಾಗ್ ಅನ್ಸ್ತು. ವಾತಾವರಣ ತುಂಬಾ ಪ್ಲೆಸೆಂಟ್ ಆಗಿದೆ, ಗ್ರೀನ್ರಿ ಎಲ್ಲಾ ಕಡೆ, ಸ್ಟ್ರೆಸ್ ಫ್ರೀ ಆಗಿ. ಅವಾಗ ಇವಾಗ ಒಂದ್ ಟ್ರೆಕ್ಕಿಂಗ್ ಮಾಡ್ತಾ ಇರ್ಬೇಕು. ಅಟ್ಲೀಸ್ಟ್ 2 months once ಆದ್ರೂ ಮಾಡ್ಬೇಕು. ಇಂಟ್ರೆಸ್ಟೆಡ್ ಮಂತ್ಲಿ ಟ್ವೈಸ್ ಕೂಡ ಮಾಡ್ಬೇಕು. ನನ್ನ ತಮ್ಮ ಬಾ ಅಂದ್ರೆ ಬಂದಿಲ್ಲ, ನಾವಿಬ್ರೆ ಬಂದ್ವಿ. ಬಟ್ ಇಟ್ಸ್ ಓಕೆ, ನಾವು ಎಂಜಾಯ್ ಮಾಡಿದ್ವಿ. ಡ್ರೈವ್ ಆಯ್ತು. ನಮ್ ಫ್ಯಾನ್ಸ್ ಎಲ್ಲ ಸಿಕ್ಕಿದ್ರು. ಹೈಲೈಟ್ ಆಫ್ ದ ಬ್ಲಾಗ್ ಏನಂದ್ರೆ, ಇವತ್ತೇನಂದ್ರೆ ನಮ್ಮ ದೇವಿಕಾ ಅವರ ಫಾಲೋವರ್ಸ್ ಎಲ್ಲ ಫುಲ್ ಎಂಕ್ವೈರಿ. ಬಳಸೋ ಫೋನ್ ಯಾವ್ದು, ಟ್ರೈಪಾಡ್ ಯಾವ್ದು, ಚಾನಲ್ ಯಾವ್ದು, ಸ್ವಲ್ಪ ದಿನ ಹೋದ್ರೆ ಆಟೋಗ್ರಾಫ್ ಕೊಡಿ, ಫೋಟೋಗ್ರಾಫ್ ಕೊಡಿ ಅಂತಾನೆ ಕೇಳ್ತಾರೆ. ಹಂಗೆ ನೀವು ಕೂಡ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ. ಸೊ ಅವಾಗ ನನಗೂ ಇನ್ನ ಜಾಸ್ತಿ ವಿಡಿಯೋಸ್ ಮಾಡ್ಬೇಕಂತ ಅನ್ಸುತ್ತೆ, ಎನ್ಕರೇಜ್ ಆಗುತ್ತೆ. ಸೊ ವಿ ಹ್ಯಾಪಿ ಅಷ್ಟೇ. ಪೀಸ್ ಪೀಸ್ ಅಲ್ಲ. ಈಗ ಮತ್ತೆ ಓನ್ಲಿ ಪೀಸ್. ಇವಾಗ ಸೀನರೀಸ್ ನೋಡ್ಕೊಂಡು ಮತ್ತೆ ಕೆಳಗಿಳಿದು ಮನೆಗೆ ಹೋಗೋಣ ಅಷ್ಟೇ. ಬ್ರೇಕ್ಫಾಸ್ಟ್ ಮಾಡಿ ಆನ್ ದ ವೇ ಕಾಫಿ, ಫಿಲ್ಟರ್ ಕಾಫಿ ಕುಡ್ತಿದ್ದೀವಿ. ಆನ್ ದ ವೇ ಹೋಗೋದು, ಏನಾದ್ರು ಅನ್ಸಿದ್ರೆ ಎಳ್ನೀರು ಕುಡಿಯೋದು, ಆಮೇಲೆ ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ದಟ್ಸ್ ಆಲ್. ವೀಕೆಂಡ್ ಫನ್ ಅಷ್ಟೇ. ಓಕೆ, ಬಾಯ್ ಬಾಯ್.
ಹೆಂಗ್ ಅನ್ಸ್ತಿದೆ ಅಕ್ಕ? ಫೀಲ್ ಇಳಿತಾ ಇದೀವಿ, ಆಲ್ಮೋಸ್ಟ್ ಅರ್ಧ ಇಳ್ದಿದೀವಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಫುಲ್ ರಿಲ್ಯಾಕ್ಸ್ Relaxing. ಫೀಲಿಂಗ್. ಎಷ್ಟು ತಂಪ ಗಾಳಿ ಬೀಸ್ತದೆ, ಯಾವ ಕಡೆ ನೋಡಿದ್ರು ಫುಲ್ ಗ್ರೀನರಿ, ಟ್ರಾಫಿಕ್ ಇಲ್ಲ, ಪೊಲ್ಯೂಷನ್ ಇಲ್ಲ. ಏನಂದ್ರೆ ಇನ್ನೊಂದು ಖುಷಿ ಅಂದ್ರೆ ಎಲ್ಲರೂ ಜನರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದಾರೆ ಅಂದ್ರೆ ಏನೋ ಹೌದು. ತುಂಬಾ ಪರಿಚಯ ಇರೋ ತರ ಫ್ರೆಂಡ್ಲಿ ಹೌದು. ಆಗಿ ಮಾತಾಡಿಸ್ತಾ ಇದ್ದಾರೆ. ಎಲ್ರೂ ಮಾತಾಡ್ಸ್ತಿದಾರೆ ಎಲ್ರೂ ಇನ್ನೊಬ್ರನ್ನ. ಮಾತಾಡಿಸ್ತಾ ಇದ್ದಾರೆ ಆಕ್ಚುಲಿ ಒಬ್ರನ್ನೊಬ್ರು. ದಟ್ ಇಸ್ ವೆರಿ ಗುಡ್. ಮೊದಲೆಲ್ಲ ಆ ಥರ ಇರ್ತಿರ್ಲಿಲ್ಲ. ಅವರು ಅವ್ರ ಕತೆ ಆಯ್ತು ಅಂತ ಹೇಳ್ತಾ ಇದ್ರು. ಜನ ಈಗ ಇಂಟ್ರಾಕ್ಟಿವ್ ಆಗಿದ್ದಾರೆ. ಮೋಸ್ಟ್ಲಿ ಮನೇಲಿ ಮಾತಾಡೋಕೆ ಯಾರು ಜನ ಇಲ್ಲ ಅಂತ ಔಟ್ಸೈಡ್ ಬಂದ ಕಡೆನಾದ್ರೂ ಮಾತಾಡ್ಸೋಣ ಅಂತ ಜನನ ಮಾತಾಡಿಸ್ತಾ ಇದಾರೆ ಅನ್ಸುತ್ತೆ. ಚೆನ್ನಾಗಿ ಜೋವಿಯಲ್ ಆಗಿ ಏನೋ ಒಂಥರ ನಾವಿಬ್ರೇ ಬಂದಿದೀವಿ ಅಂತ ಅನ್ಸ್ಲೇ ಇಲ್ಲ. ಹೌದು. ಸಿಕ್ದವ್ರೆಲ್ಲ ಮಾತಾಡಿಸ್ತಾ ಇದ್ದಾರೆ, ಖುಷಿ ಆಯ್ತು. ಹೌದು. ಒಂಥರ ಗಾಳಿಲೇ ಒಂಥರ ಫುಲ್ ಪಾಸಿಟಿವ್ ಪೀಸ್ ಆಗಿದೆ. ಪೀಸ್ ಆಗಿದೆ, ಪಾಸಿಟಿವ್ ವೈಬ್ಸ್ ತರ ತಣ್ಣ ಗಾಳಿ ಬಟ್ ಅವಾಗ ಅವಾಗ ಇಲ್ಲಿ ಬರ್ಬೇಕು ಅನ್ಸ್ತಿದೆ. ಬರ್ಬೇಕು. ಆಮೇಲೆ ನಮ್ಗೆ ಜಸ್ಟ್ 1 hour Travel. ಜರ್ನಿ ಅಷ್ಟೇ. ದಟ್ ಇಸ್ ವೆರಿ ಗುಡ್ ಥಿಂಗ್ ಆಕ್ಚುಲಿ. ನಮ್ಗೆ ಇಷ್ಟ ಹತ್ರ ಬಟ್ ಅಷ್ಟ್ ಹತ್ರ ಇದ್ರೂನು ನಾವ್ 10 ವರ್ಷ ಆದ್ಮೇಲೆ ಬರ್ತಾ ಇದೀವಿ ಮತ್ತೆ. ಟೈಮ್ ಮಾಲ್ಗೆ ಹೋಗೋ ಬದ್ಲಿಗೆ ಈ ತರ ಬಂದ್ರೆ ಬಂದ್ರೆ. ಹೆಲ್ತ್ಗೂ ಒಳ್ಳೇದು, ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಅನಿಸ್ತು. ಹೌದು. ನಾವು ಫಸ್ಟ್ ನೈಸ್ ರೋಡ್ ಹೋಗೋಣ, ಬಿಡ್ದಿಗೆ ಬಿಡ್ದಿಗೆ ಹೋಗಿ ತಿನ್ನಕ್ಕೆ. ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಈ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಅನಿಸ್ತು. ಹೌದು. ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಮತ್ತೆ ಬರ್ಬೇಕು. ಬಟ್ ಇಲ್ಲಿಗೆ ಅಲ್ಲ, ಬೇರೆ ಪ್ಲೇಸ್ ಪ್ಲೇಸ್ ಹೋಗಿ ನೆಕ್ಸ್ಟ್ ಬಟ್ ಟ್ರಕ್ಕಿಂಗ್ ಹೋಗ್ಬೇಕು ಈ ತರ ಎಲ್ಲ. ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀವಿ. ನೋಡೋಣ, ಆದ್ರೆ ವ್ಲಾಗ್ ಮಾಡಿ ಹಾಕ್ತಾಳೆ ಅವಳು. ಎಸ್ ದಿಲ್. ನಿಮ್ಗೆ ತುಂಬಾ ನೆಕ್ಸ್ಟ್ ಇನ್ನ ನಮ್ಮ ಚಾನೆಲ್ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನೀವು ಹತ್ರ ಎಲ್ಲಾದ್ರೂ ಇದ್ರೆ ಬಂದು ಅವಾಗ ವಿಸಿಟ್ ಮಾಡಿ. ತುಂಬಾ ಹೌದು. ಚೆನ್ನಾಗಿದೆ. ಇವೆಲ್ಲ ಹೋಗ್ತಾ ಹೋಗ್ತಾ ಈ ಪ್ಲೇಸಸ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ನಮ್ಗೆ ಇವಾಗ ನೋಡೋಕೆ ಅವಕಾಶ ಇದೆ. ನೀವು ಯುಟಿಲೈಸ್ ಮಾಡ್ಕೊಳ್ಳಿ, ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಇವಾಗ್ಲೇನೆ ಎಲ್ಲ ಕಡೆ ಪೊದೆ ಥರ ಎಲ್ಲ ಬೆಳ್ಕೊಂಡಿದೆ, ಅದು ಯಾರು ಕ್ಲೀನ್ ಮಾಡಿಲ್ಲ. ಫ್ಯೂಚರಲ್ಲಿ ಅದು ಹೆಂಗೆ ಮೇಂಟೆನೆನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಇವಾಗ ನಮಗೆ ಫೀಸಿಬಲ್ ಇದೆ. ನೀವು ಬಂದು ವಿಸಿಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ಎಂಜಾಯ್ ಮಾಡಿ. ಎಸ್. ಓಕೆ, ಬಾಯ್. ಸುಮ್ಮನೆ ಒಂದು ಡ್ರೈವ್ ಮಾರ್ನಿಂಗ್. ಸುಮ್ನೆ ಎಲ್ಲಾರು ಆಚೆ ಹೋಗಿ ಬರೋಣ ಅಂತ. ಹಲೋ, ಎಲ್ಲ ಇಲ್ದು ಎಲ್ಲ ಮುಗೀತು. ಈಗ ನಮ್ ಗಾಡಿ ಹತ್ರ ಬಂದಿದೀವಿ. ಮನೆಗೆ ಹೋಗಿ ಹೋಮ್, ಸ್ವೀಟ್ ಹೋಮ್. ಮನೆಗೆ ಹೋಗಿ ಮತ್ತೆ ಇನ್ನೊಂದ್ಸಲ ಬ್ರೇಕ್ಫಾಸ್ಟ್ ಮಾಡಿ ನಿದ್ದೆ ಮಾಡೋದೀಗ. ನನ್ ಕೆಲ್ಸ ಅದೇ. ನನ್ನ ಪ್ಲಾನ್ಸ್ ಇನ್ನ ಏನು ಗೊತ್ತಿಲ್ಲ. ಸದ್ಯಕ್ಕೆ ಹಿಂಗ್ ಮನೆಗೆ ಹೋಗಿ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಆಮೇಲೆ ಹೆಂಗಾಗುತ್ತೋ ಹಂಗೆ ಹಂಗ್ ನೋಡೋಣ. ಓಕೆ, ಬಾಯ್. ಎಲ್ರು ವೀಕೆಂಡ್ ನ ಚೆನ್ನಾಗಿ ಎಂಜಾಯ್ ಮಾಡಿ, ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ ಅಷ್ಟೇ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.